ಟೈಮ್ ಆಯ್ತು ಇದಕ್ಕೆ. ಏಯ್ ಫ್ರಿಜ್ಜು, ಯಾರೋ ನಮ್ಮನೆ ಫ್ರಿಜ್ ಹೊತ್ಕೊಂಡು ಹೋಗ್ಬಿಟ್ಟಾರಲ್ಲಪ್ಪ. ಫ್ರಿಜ್ಜು ಹಾಳಾದವ್ರು ಕತ್ಕೊಂಡು ಹೊರಟೋದ್ರಲ್ರಿ. ಅಯ್ಯಯ್ಯೋ, ಲಕ್ಷ್ಮಿ ಬತ್ತಾಕ್ ಬಂದಿತ್ತು ಬಲಗಾಲ ಇಟ್ಕೊಂಡು ಒಳಗಡೆಗೆ. ರೀ, ಯಾರೋ ಹೊಸ್ತಿಯವ್ರೇ ಮಾಡಿರೋ ಕೆಲ್ಸ ರೀ. ಅವ್ರು ಹಾಳಾಗ್ ಹೋಗ್ಲಿ, ಎಕ್ಕೊಂಡು ಹೋಗ್ಲಿ, ಕತ್ಕೊಂಡು ಹೊರಟೋದ್ರಲ್ರಿ. ಮನೆ ಮುಂದೆ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದೀಯಾ? ಅದು ಮನೆ ಮುಂದೆ ಹೊಗೆ ಹಾಕ್ಬಿಟ್ಟು ಬಾಯಿ ಪಡ್ಕೊಂಡು ಸೀನ್ ಕೊಡ್ತೀನಿ ಡೈರೆಕ್ಟ್ MS ರಾಜಶೇಖರು ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಯ್ಯ ನಿಮ್ಮ ಏನ ಅಯ್ಯ ನಮ್ಮನೆ ಫ್ರಿಜ್ ಯಾರೋ ಹೊತ್ಕೊಂಡು ಹೋಗ್ಬಿಟ್ರಮ್ಮ. ಹೋಯ್ತು ಹೋಯ್ತು, ನನ್ ಕೊತ್ತಿರಿ ಸೊಪ್ಪೆಲ್ಲ ಹೋಯ್ತು. ಏನಪ್ಪ ಮಾಡ್ಲಿ? ಹುಳಿ ಎಷ್ಟ್ ಚೆನ್ನಾಗಿತ್ತು. ಹೀಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ರಾತ್ರಿನೇ ಒಂದ್ ತುತ್ತೂಟ ಜಾಸ್ತಿ ಮಾಡ್ಬಿಡ್ತಿದ್ದೆ. ಮಜ್ಜಿಗೆ ಜೊತೆಗೆ ಮೊಸರು ಹೋಯ್ತಲ್ಲ, ಈಗೇನ್ ಮಾಡ್ಲಿ? ಅಯ್ಯೋ ಸುಧಾಮ, ನನ್ ತಂಗ್ಲ ನಾನು ಎಲ್ಲಪ್ಪ ತಗೊಂಡೋಗಿಡ್ಲಿ. ಇದ್ದಿದ್ದೆ ಈ ವಟಾರದಲ್ಲಿ ನಿಮ್ಮನೇಲೆ ಫ್ರಿಡ್ಜ್, ಈಗ ಅದು ಇಲ್ದಾಗ ಆಗೋಯ್ತಲ್ಲಪ್ಪ. ನಂಗೆ ಗೊತ್ತು, ಇಲ್ಲೇ ಈ ವಟಾರದಲ್ಲೇ ಯಾರೋ ಕತ್ತಿರೋದು ಅಂತ. ಅಯ್ಯೋ, ನೋಡ್ಕೊಂಡೆ ಮಾಡಿರ್ತಾರೆ. ಜನಕ್ಕೆ ಬಾಳ ಬಾಳ ಹೊಟ್ಟೆ ಕಿಚ್ಚು. ನನಗ್ ಗೊತ್ತಿತ್ತು ಇನ್ ಹೀಗೆ ಆಗುತ್ತೆ ಅಂತ. ಅಯ್ಯೋ, ಏನ್ ಮಾಡಿ? ಕಳ್ಳರು ಬಂದಿರೋದು ನನ್ ಕೊತ್ಮಿರಿ ಸೊಪ್ಪಗೋಸ್ಕರನೇ, ಫ್ರಿಜ್ಗೋಸ್ಕರ ಅಲ್ಲ. ನನ್ ಕೊತ್ಮಿರಿ ಸೊಪ್ಪನ್ನ ಕಂಡ್ರೆ ಇಲ್ಲಿ ಬಹಳ ಜನ ಕೊಟ್ಟ ಊರಿ. ಪೊಲೀಸ್ ಅವ್ರು ಬೇರೆ ಬರ್ತಾವ್ರೆ, ಮಾಡ್ಕೊಂಡು ತಗ್ಲಾಕೊಂಡ್ಬಿಟ್ರಿ. ಎಲ್ಲೋಗ್ಲಪ್ಪ ನಾರಾಯಣ. ಅಯ್ಯೋ ಬಾಯ್ ಪಡ್ಕೊಳ್ಳಿ. ಅಯ್ಯೋ ಅಯ್ಯೋ, ಯಾಕೆಲ್ಲ ಬಡ್ಕೊಂತಾ ಇದ್ದೀರಾ? ಏನಾಯ್ತು ಸರ್? ಅದು ನಮ್ ಫ್ರಿಜ್ ಕಳ್ದೋಗ್ಬಿಟ್ಟಿದೆ ಸರ್. ಅದಕ್ಕೆ ಯಾಕೆ ಬಡ್ಕೊಂತೀರಾ? ನಿಮ್ ಫ್ರಿಡ್ಜ್ ಸಿಕ್ಕಾಯ್ತು. ನಮ್ ಫ್ರಿಜ್ ಸಿಕ್ಕಾಯ್ತು. ಪೊಲೀಸ್ನವರು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನಮ್ಮ ಹತ್ರ ಯಾರು ಬಾಲ ಬಿಚ್ಚಕ್ಕಾಗಲ್ಲ. ಬನ್ನಿ, ನಿಮ್ದಲ್ವಾ ಫೈಂಡ್ ಔಟ್ ಮಾಡಿ. ನೀನ್ ಇಲ್ಲೇರು, ನಾನು ನೋಡ್ಕೊ ಬರ್ತೀನಿ. ನೀವ್ ನೋಡ್ರಿ ಸರ್, ತಗ್ಲಾಕ್ಬಂಡಿ. ನೋಡ್ರಿ, ಗಣೇಶ್ ಸ್ಟಿಕ್ಕರ್ ಇದೆ. ಇದೇ ತಾನೇ ನಿಮ್ ಫ್ರಿಡ್ಜ್? ಹೌದು ಸರ್. ಈ ಪೇಡೆ ನಮ್ದು ಸಾರ್, ನಮ್ದು. ಇದು ನಮ್ದೇ ಫ್ರಿಜ್ ರೀ. ಸತ್ಯ ಸಿಕ್ಬಿಟ್ಟು ರೀ, ಇಳಿಸ್ರಿ ಇದನ್ನ, ಒಳಗಡೆ ಇಟ್ಕೊಂಡ್ಬಿಡೋಣ. ಹಾಗೆಲ್ಲ ಇಳ್ಸಕ್ ಆಗಲ್ಲಮ್ಮ. ಪೊಲೀಸ್ ಸ್ಟೇಷನ್ ಬರ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು, FIR ಬರಿಬೇಕು, ಕೋರ್ಟ್ ಹೋಗ್ಬೇಕು. ಇಷ್ಟೆಲ್ಲ ಇದೆ ಪ್ರೊಸೀಜರ್ ರೀ. ಮಿಸ್ಟರ್, ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ಅದ್ ಸರಿ ಸರ್, ಇದು ಹೆಂಗ್ ತಗ್ಲಾಕೊಂತು ಸರ್? ಅದೆಲ್ಲ ಹೇಳಕ್ ಆಗಲ್ಲ ಕಣ್ರಿ, ಟು ಸೀಕ್ರೆಟ್. ಎಲ್ಲ ಗಣೇಶನ ಕೃಪೆ ಕಣಯ್ಯ. ಸುಧಾಮ, ನಾನವತ್ತು ಸ್ಟಿಕ್ಕರ್ ಅಂಟಿಸ್ಬೇಕಾದ್ರೆ ಏನ್ ಹೇಳಿದೆ? ಈ ಸ್ಟಿಕ್ಕರ್ ನಿಂದ ಒಳ್ಳೇದಾಗುತ್ತೆ ಅಂತ ಹೇಳಿಲ್ವೇ? ಅದ್ರ ಕೃಪೆಯಿಂದಲೇ ನಿಮ್ ಮನೆ ಬಂದ್ ಸೇರ್ತು. ಏನಂತೀಯ? ನಿಮ್ಮನ್ನ ನೋಡ್ತಾ ಇದ್ರೆ ಜಾಡ್ ಸ್ವದಿಬೇಕು ಅನ್ನೋದು ಸರ್. ಯಾಕಯ್ಯ? ನಮ್ಮ ಫ್ರಿಜ್ ನ ಹುಡ್ಕೊಟ್ರಲ್ಲ, ಆ ಖುಷಿಗೆ. ಖುಷಿ ಆಗಿರ್ಲಿ, ಇದು ಹೇಗ್ ಸಿಕ್ತು ಅಂತ ಕೇಳಯ್ಯ. ಯಾಕೆ ಸಿಕ್ತ ನಿಮ್ಮ? ನಾನು ಮಾಮೂಲು 4:15ಗೆ ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ಸಂಧ್ಯಾವಂದನೆ ಮುಗಿಸ್ಕೊಂಡು ನನ್ನ ಸ್ಕೂಟರ್ ಫ್ಯಾಕ್ಟ್ರಿಗೆ ಹೋಗ್ತೀನಾ? ಹೇಳ್ತೀನಿ ತಡಿಯಯ್ಯ. ನಾನು ಫ್ಯಾಕ್ಟ್ರಿಗೆ ಹೋಗೋ ದಾರಿಲಿ ಒಂದು ಪೆಟ್ರೋಲ್ ಬಂಕ್ ಉಂಟು. ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇದ್ರೂ ಸಹ ನಾನು ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊತೀನಿ. ಯಾಕೆ ಅಂದ್ರೆ ನಾನು ಬೆಳಿಗ್ಗೆ ಬೋಣಿಗೆ ಮಾಡಿದ್ರೆ ಆ ಪೆಟ್ರೋಲ್ ಬಂಕಿಗೆ ಚೆನ್ನಾಗಿ ವ್ಯಾಪಾರ. ಕಥೆ ಎಲ್ಲ ಬೇಡ, ಮುಂದಕ್ಕೆ ಏನಾಯ್ತು? ನಾನು ಪೆಟ್ರೋಲ್ ಬಂಕಿಗೆ ಹೋದ್ನಾ, ಸ್ಟ್ಯಾಂಡ್ ಹಾಕಿದ್ನಾ, ಆಮೇಲೆ ಏನಾಯ್ತು ಮಗಳಯ್ಯ? ಪೆಟ್ರೋಲ್ ಹಾಕಿಸ್ತಾ ಇದ್ನಾ. ಮುಂದೇನಾಯ್ತು ಮಗಳು? ಮುಂದೆ ಇಟ್ಗೆ ತಗೊಂಡು ಬುಳ್ಳ ಚುಚ್ಚಾಕ್ಬಿಡ್ತೀನಿ. ಏನಾಯ್ತು ಮಗಳಯ್ಯ? ಮುಂದೆ
ಯೋಚನೆ ಮಾಡಿದೆ ಈ ಬುರ್ಜು ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ತಕ್ಷಣ ಜ್ಞಾಪಕ ಬಂತು ಇದು ನಮ್ದೇ ಬುರ್ಜು. ನಮ್ ಫ್ರಿಜ್ಜಯ್ಯ. ನಿಮ್ದೇ ಬುರ್ಜು. ಗಣೇಶನ್ ಕೃಪೆ ನನಗೆ ಯಾಕೋ ಅನುಮಾನ ಬಂತು ಇವ್ರು ಯಾರೋ ಕಳ್ರಿರ್ಬೇಕು ಅಂತ ಯೋಚನೆ ಮಾಡಿ ಆ ಪೆಟ್ರೋಲ್ ಬಂಕ್ ಹುಡುಗರು ಕರೆದು ಆ ವ್ಯಾನಿಗೆ ಪೆಟ್ರೋಲ್ ಹಾಕ್ಬೇಡ, ನಾನ್ ಬರೋ ತನಕ ವ್ಯಾನ್ ನ ಮುಂದಕ್ಕೆ ಬಿಡ್ಬೇಡ ಅಂತ ಹೇಳಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಇವರಿಬ್ರು ನಿದ್ದೆ ಮಾಡ್ತಾ ಇದ್ರು. ಏನ್ರಿ ಹೇಳ್ತಾ ಇದ್ದೀರಾ? ನೈಟ್ ಡ್ಯೂಟಿ ಮಾಡಿ ಸುಸ್ತಾಗಿ ಮಲಗಿದ್ರು ಅಂತ ಹೇಳ್ತಾ ಇದ್ದೆ. ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಪೆಟ್ರೋಲ್ ಬಂಕ್ ಹತ್ರ ನೋಡ್ತೀನಿ, ಅಯೋಗ್ಯರು ವ್ಯಾನ್ ಬಿಟ್ಟೆ ಓಡೋಗ್ಬಿಟ್ಟಿದ್ದಾರೆ. ಎಲ್ಲಿ ಓಡೋಗ್ತಾರೆ? ಗಾಡಿ ಸಿಕ್ಕದ ಮೇಲೆ ಅವ್ರು ನನ್ನ ಕೈ ಸಿಕ್ಲೇಬೇಕು. ರೇ ಸ್ವಾಮಿ, ಸ್ಟೇಷನ್ ಬಂದು ನಮ್ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಕೊಡಿ. ಏನೋ ಬನ್ನಿ. ಏಯ್ ಗಾಡಿ ಆಯ್ತು. ಎಲ್ಲ ಗಣೇಶನ್ ಕೃಪೆ ರೀ, ನಮ್ ಫ್ರಿಜ್ ನಮಗ್ ಸಿಕ್ಬಿಡ್ತು. ನಾವೆಷ್ಟು ಅದೃಷ್ಟವಂತರಲ್ಲ. ಸುಧಾಮ, ನಿಮ್ ಗಣೇಶನ್ ಪೂಜೆ ಮಾಡಿಸ್ಬೇಕಣಯ್ಯ, ನೀವು ಭಾರಿ ಅದೃಷ್ಟವಂತರು. ಲಕ್ಷ್ಮಿ ಹಂಗಾರೆ ನನ್ ಕೊತ್ಮಿರಿ ಸೊಪ್ಪು ಸಿಕ್ಬಿಡ್ತು. ಹುಳಿ ಮೊಸರು ಮಜ್ಜಿಗೆ ಎಲ್ಲ ಸಿಕ್ಬಿಡುತ್ತೆ. ಫ್ರಿಡ್ಜ್ ಬಂದ್ಬಿಡ್ತಲ್ಲ. ಹೌದು, ಫ್ರಿಜ್ ಸಿಕ್ತು, ಅದ್ರ ಜೊತೆ ಬೇತಾಳ ಬಂದಂಗ ಆಯ್ತು.